ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು PM ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವು ಒಮ್ಮೆ ಯೋಚಿಸಿ ನೋಡಿ, ಸರ್ಕಾರ ಬಡ ಜನರಿಗಾಗಿ ಯೋಜನೆ ಮಾಡುತ್ತದೆ. ಆ ಹಣ ಹಳ್ಳಿಯವರೆಗೆ ತಲುಪುವ ಮುನ್ನವೇ ಮಧ್ಯದಲ್ಲೇ ಯಾರೋ ಅದನ್ನು ನುಂಗಿಬಿಟ್ಟರೆ? ಆ ಹಣದಿಂದ ಬಡ ವಿದ್ಯಾರ್ಥಿಗೆ ಪುಸ್ತಕ ಬರುವುದಿಲ್ಲ, ಮನೆ ಕಟ್ಟಿಸೋಕೆ ಸಾಲ ಸಿಗೋದಿಲ್ಲ, ಕೆಲಸ ಹುಡುಕೋ ಯುವಕನ ಕನಸು ಕುಸಿಯುತ್ತದೆ. ಆದರೆ ಕೆಲವು ಮಂದಿ ಅಧಿಕಾರಿಗಳು, ರಾಜಕಾರಣಿಗಳು ಆ ಹಣವನ್ನು ತಮ್ಮ ಖಾತೆಗಳಿಗೆ, ನಕಲಿ ಬ್ಯಾಂಕ್ ಖಾತೆಗಳಿಗೆ ಹಾಕಿಕೊಂಡಿದ್ದಾರೆ. ಹೌದು, ಇದು ಭಾರತದಲ್ಲಿ ನಡೆದ ಅತ್ಯಂತ ನಾಚಿಕೆಗೇಡಿತನದ ಹಗರಣಗಳಲ್ಲಿ ಒಂದು. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಜನಾಂಗ ಅಭಿವೃದ್ಧಿ ನಿಗಮ ಹಗರಣ. ಈ ಹಗರಣ ಕೇವಲ ಹಣದ ವಿಚಾರವಲ್ಲ, ಇದು ಬಡವರ ವಿಶ್ವಾಸದ ಕೊಲೆ. ಏನು ನಡೆದಿದೆ ಈ ಹಗರಣದಲ್ಲಿ? ಯಾರು ಇದರ ಹಿಂದೆ ಇದ್ದರು? ಹೇಗೆ ನೂರಾರು ಕೋಟಿ ರುಗಳು ಕಣ್ಮರೆಯಾದವು? ಇದನ್ನೆಲ್ಲ ನಾವು ಇವತ್ತು ತಿಳಿದುಕೊಳ್ಳೋಣ ನಿಮ್ಮ PM ಸ್ಟೋರೀಸ್ನಲ್ಲಿ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಅಂದರೆ ರಾಜ್ಯದ ST ಜನಾಂಗದ ಅಭಿವೃದ್ಧಿಗೆ ಸರ್ಕಾರದಿಂದ ಕೋಟ್ಯಾಂತರ ಅನುದಾನ ಬರುತ್ತಿತ್ತು. ಇದರ ಉದ್ದೇಶ ಹಳ್ಳಿಗಳಲ್ಲಿ ಮನೆ, ಸ್ವ ಉದ್ಯೋಗ, ವಿದ್ಯಾರ್ಥಿಗಳಿಗೆ ಸಾಲ, ಮಹಿಳೆಯರ ಯೋಜನೆಗಳು. ಆದರೆ 2024ರಲ್ಲಿ ಈ ಸಂಸ್ಥೆಯ ಒಳಗೆ ನಡೆದದ್ದು ರಾಜ್ಯವನ್ನೇ ನಡುಗಿಸಿತ್ತು. ಅದು 2024 ಮೇ. ಒಬ್ಬ ಅಕೌಂಟ್ಸ್ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡರು. ಅವರು ಬರೆದ ಸೂಸೈಡ್ ನೋಟ್ನಲ್ಲಿ ಬಾಂಬ್ ಸಿಡಿಯಿತು. ಅಲ್ಲಿ ಸ್ಪಷ್ಟವಾಗಿ ಬರೆದಿತ್ತು, ನಾನು ನೋಡಿದ ಹಾಗೆ ಕೋಟ್ಯಾಂತರ ಹಣ ನಾಪತ್ತೆ ಆಗಿದೆ. ಅದರ ನಂತರ ಈ ಪ್ರಕರಣ ಬೆಳಕಿಗೆ ಬಂತು, ತನಿಖೆ ಆರಂಭವಾಯಿತು. ಆದರೆ ತನಿಖೆಯಲ್ಲಿ ಹೊರಬಂದ ಸತ್ಯ ಒಂದು ಸಿನಿಮಾ ಸ್ಟೋರಿಗಿಂತ ಹೆಚ್ಚಾಗಿತ್ತು. ಸರ್ಕಾರದ ಖಜಾನೆಯಿಂದ ವಾಲ್ಮೀಕಿ ಕಾರ್ಪೊರೇಷನ್ಗೆ ಹಣ ಬಂತು, ಅಂದರೆ ಸುಮಾರು 187 ಕೋಟಿ. ಆ ಹಣವನ್ನು ಅಧಿಕಾರಿಗಳು ನಕಲಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸುತ್ತಿದ್ದರು. ಒಟ್ಟು 18 ನಕಲಿ ಖಾತೆಗಳನ್ನು ತೆರೆದಿದ್ದರು. ಹಣ ಹೈದರಾಬಾದ್ ಕೋಆಪರೇಟಿವ್ ಬ್ಯಾಂಕ್ ಮುಖಾಂತರ ಹೋಯಿತು ಮತ್ತು ಅಲ್ಲಿ ಒಂದು ಸಮಾಜದ ಅಧ್ಯಕ್ಷನಿಗೆ 68 ಲಕ್ಷ ಕಮಿಷನ್ ಸಿಕ್ಕಿತು, ನಕಲಿ ಖಾತೆ ತೆರೆಸೋದಕ್ಕೆ ಎಂದು. ನಂತರ ಈ ಹಣವನ್ನು ಕೆಲ ರಾಜಕೀಯ ನಾಯಕರ ಚುನಾವಣಾ ಪ್ರಚಾರಕ್ಕೆ ಬಳಸಲಾಗಿದೆ ಎನ್ನುವ ಆರೋಪಗಳು ಹೊರಬಂದವು. ಅಂದರೆ ಬಡಜನ ಅಭಿವೃದ್ಧಿ ಹಣ ಓಟು ಖರೀದಿಗೆ ಉಪಯೋಗಿಸಲಾಯಿತು. ತನಿಖೆ ಮುಂದುವರೆದಂತೆ ದೊಡ್ಡ ಹೆಸರುಗಳು ಹೊರಬಂತು. ಇದರ ಮಾಸ್ಟರ್ ಮೈಂಡ್ ಎಂದು ಇಡಿ ಹೇಳಿದ್ದು ಮಾಜಿ ಸಚಿವ ಬಿ. ನಾಗೇಂದ್ರ. ಅವರ ಜೊತೆ ಕೆಲವು ಅಧಿಕಾರಿಗಳು, ಬ್ಯಾಂಕ್ ಮ್ಯಾನೇಜರ್ಗಳು ಮತ್ತು ಮಧ್ಯವರ್ತಿಗಳು ಎಲ್ಲರೂ ಹಣ ವರ್ಗಾಯಿಸುವ ಸರಪಳಿಯಲ್ಲಿ ಇದ್ದರು. ಇಡಿ ಮತ್ತು SIT ಇಬ್ಬರೂ ತನಿಖೆ ಆರಂಭಿಸಿದರು. ನಂತರ ಕೋರ್ಟ್ ಆದೇಶದ ಮೇಲೆ CBI ತನಿಖೆಗೂ ಪ್ರಕರಣ ಹಸ್ತಾಂತರಿಸಲಾಯಿತು. 2025ರೊಳಗೆ ಇಡಿ ಹೊರತೆಗೆದ ದಾಖಲೆಗಳ ಪ್ರಕಾರ ಸುಮಾರು 89.6 ಕೋಟಿ ಖಚಿತವಾಗಿ ಕಳ್ಳತನವಾಗಿದೆ ಮತ್ತು 15 ಕೋಟಿ ಹಣ ಚುನಾವಣಾ ಪ್ರಚಾರದಲ್ಲಿ ಬಳಕೆಯಾಗಿದ್ದು ಸಾಬೀತಾಗಿದೆ. ಹೆಚ್ಚಿನ ದಾಖಲೆಗಳು ಇನ್ನೂ ತನಿಖೆಯಲ್ಲಿದೆ. CBI ಇತ್ತೀಚೆಗಷ್ಟೇ ಹೊಸ ಹಣದ ಹರಿವು ಪತ್ತೆ ಹಚ್ಚಿದೆ. ಮತ್ತಷ್ಟು ಬ್ಯಾಂಕ್ ಖಾತೆಗಳು, ಹವಾಲಾ ಟ್ರಾನ್ಸ್ಫರ್ಗಳು ಬೆಳಕಿಗೆ ಬರುತ್ತಿವೆ. ಆದರೆ ಜನರ ಪ್ರಶ್ನೆ ಒಂದೇ, ಈ ಹಣ ಹಿಂದಿರುಗುತ್ತದೆಯಾ? ಬಡ ಜನರಿಗೆ ಅವರ ಹಕ್ಕು ಸಿಗುತ್ತದೆಯಾ? ಈ ಹಗರಣ ಕೇವಲ ನಕಲಿ ಖಾತೆ ಅಥವಾ ಅಧಿಕಾರಿಗಳ ಮೋಸ ಅಲ್ಲ, ಇದು ಸಮಾಜದ ಅತ್ಯಂತ ಬಡ ಜನರ ಕನಸುಗಳ ಕಳ್ಳತನ. ಅವರ ಅಭಿವೃದ್ಧಿಗೆ ಇದ್ದ ಹಣವನ್ನು ಕಳ್ಳತನ ಮಾಡಿದವರು ಕೇವಲ ಕಾನೂನು ಮುರಿದವರಲ್ಲ, ಮಾನವೀಯತೆ ಮುರಿದವರು. ನಾವು ಎಲ್ಲರೂ ಈ ಘಟನೆಯಲ್ಲಿ ಪಾಠ ಕಲಿಯಬೇಕು. ಸರ್ಕಾರಿ ಯೋಜನೆಗಳ ಬಗ್ಗೆ ಅರಿವು ಇರಬೇಕು, ಪ್ರಶ್ನೆ ಕೇಳಬೇಕು. ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದರ ಮೇಲೆ ಕಣ್ಮರೆ ಇಲ್ಲದ ಕಣ್ಣು ಇರಬೇಕು.
ಬಡವರ ಹಕ್ಕು ಯಾರಿಗೂ ಉಡುಗೊರೆಯಲ್ಲ, ಅದು ಅವರ ಅಧಿಕಾರ. ಆ ಹಕ್ಕಿಗೆ ಧಕ್ಕೆ ತಂದರೆ ಸಮಾಜವನ್ನೇ ಹಾಳು ಮಾಡ್ತಾರೆ. ಇದು ವಾಲ್ಮೀಕಿ ಕಾರ್ಪೊರೇಷನ್ ಹಗರಣ, ಬಡವರ ಹಣದಿಂದ ದೊಡ್ಡವರ ಆಟ. ಇದೊಂದು ಎಚ್ಚರಿಕೆ ಎಲ್ಲರಿಗೂ. ಮತ್ತಷ್ಟು ಸತ್ಯ ಕಥೆಗಳು ಮತ್ತು ಕ್ರೈಮ್ ಅನಾವರಣಗಳಿಗೆ PM ಸ್ಟೋರಿ ಜೊತೆ ಇರಿ.